ನಿರ್ದೇಶಕನ ಅಥವಾ ಕ್ಯಾಮ್ರಾಮನ್ ಅಂತ. ಅದಕ್ಕೆ ನಮ್ಮ DOP ಉತ್ತರ ಕೊಡಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ಇಂಡಸ್ಟ್ರಿಗೆ ಒಂದು ಸಿನಿಮಾ ಮಾಡಿರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಹಣೆಬರ ಚೆನ್ನಾಗಿದ್ದು ಯಾವುದೋ ಒಬ್ಬ ನಿರ್ಮಾಪಕ ಸಿಗ್ತಾರೆ, ಸಿನಿಮಾನು ಮಾಡಕ್ಕೆ ಹೊರಟಿದ್ದಾರೆ, ಸಿನಿಮಾದ ಯಾವುದೇ ಗಂಧ ಗಾಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಇದು ನನ್ನ ಗಮನಕ್ಕೆ ಬಂದಿರೋ ವಿಷಯ ತುಂಬ ಇದ್ದಾವೆ. ಹೆಸರು ತಗೊಳ್ಳೋದು ಬೇಡ ಅನ್ನೋ ಒಂದೇ ಒಂದು ಕಾರಣದಿಂದ. ಬಟ್ ಈ ಪ್ರಶ್ನೆಗೆ ನನಗೆ ಒಂದು ಸಮರ್ಥನೆ ಅಥವಾ ಉತ್ತರ ನನಗೆ ಗೊತ್ತಿಲ್ಲ, ಅದಕ್ಕೆ ಏನು ಕರಿಬೇಕು ಅಂತ. ಒಬ್ಬ ಹೊಸ ನಿರ್ದೇಶಕ, ಅವನಿಗೆ ಸಣ್ಣ ಪುಟ್ಟ ಕೆಲಸಗಳೇ ಗೊತ್ತಿಲ್ಲ ಅಂದಾಗ ಕ್ಯಾಮ್ರಾ ಕೆಲಸ ಖಂಡಿತ ಗೊತ್ತಿರೋದಿಲ್ಲ. ಬಿಕಾಸ್ ಕ್ಯಾಮ್ರಾ ಕೆಲಸನ ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ವರ್ಷಗಳು ಬೇಕು, ಅಂದರೆ ತುಂಬ ದಿನಗಳೇ ಬೇಕು. ಯಾವ ಶಾರ್ಟ್ಗಳಿಗೆ ಯಾವ ಲೆನ್ಸ್ ಹಾಕ್ತೀವಿ, ಯಾವ ಫ್ರೇಮು, ಆ್ಯಂಗಲ್ ಯಾವುದು, ನಾವು ಏನೇನು ಶಾರ್ಟ್ಗಳು ಕಂಪೋಸ್ ಮಾಡ್ತೀವಿ ನಾವಾಗಲಿ ಅಥವಾ ಆ ಸಿನಿಮಾದ ಕ್ಯಾಮ್ರಾಮನ್ ಆಗಲಿ. ಒಬ್ಬ ಹೊಸ ನಿರ್ದೇಶಕನಿಗೆ ಕ್ಯಾಮ್ರಾ ಕೆಲಸ ಗೊತ್ತೇ ಇರೋದಿಲ್ಲ. ಮಾನಿಟರ್ ಮುಂದೆ ಕೂತ್ಕೊಂಡು ಮೈಕ್ ಹಿಡ್ಕೊಂಡು ಆ್ಯಕ್ಷನ್ ಮತ್ತು ಕಟ್ ಯಾರು ಹೇಳ್ಬಿಟ್ರೆ ಡೈರೆಕ್ಟರ್ ಕೆಲಸ ಮುಗೀತು ಅನ್ನೋ ಎಷ್ಟೋ ನಿರ್ದೇಶಕರ ಮಧ್ಯೆ ಆ ಥರ ಸಿನಿಮಾಗಳು ತಮಗೇನಾದರೂ ಸಿಕ್ಕಿದ್ರೆ ಆ ನಿರ್ದೇಶಕನ್ನ ನೀವು ಹೊಂದಾಣಿಕೆ ಮಾಡಿಕೊಂಡು ಸಿನಿಮಾ ಮುಗಿಲಿ, ಒಂದು ಒಳ್ಳೆ ಸಿನಿಮಾ ಆಗಲಿ ಅಂತ ಮಾಡ್ತೀರೋ, ಇಲ್ಲ ನಿನಗೆ ಕೆಲಸನೇ ಗೊತ್ತಿರೋದಪ್ಪ ನೀನು ಹೆಂಗೆ ನಿರ್ದೇಶಕ ಆದೆ ಅಂತ ಕೇಳ್ತೀರೋ? ಇದು ಬಹಳ ಕುತೂಹಲದ ಪ್ರಶ್ನೆ, ವೈಯಕ್ತಿಕ ಪ್ರಶ್ನೆ. ಓಕೆ ಓಕೆ ಇದ್ರ ಬಗ್ಗೆ ಮಾತಾಡೋದು ಸರ್. ಏನಂತಂದ್ರೆ ಅನುಭವ ಇದೆ, ಒಂದು ಎರಡು ಸಿನಿಮಾ ಇದೆ ಅಂತ ನನಗೆ ಬಂದು ಡೈರೆಕ್ಟರ್ ಫಸ್ಟ್ ಬಂದಾಗ ನಾವು ಕೇಳಿದೆ ಮಾಮೂಲಿ ಕತೆ, ಏನ್ ಕತೆ, ಯಾವ ಜಾನರಲ್ಲಿ ನಡೀತಿದೆ, ಏನು ಮಾಡ್ಕೊಂಡಿದ್ದೀರ ಅಂತ ಒಂದು ಕ್ಯೂರಿಯಾಸಿಟಿ, ಮಾಮೂಲಿ ಕತೆ ಡಿಸ್ಕಷನ್ ಮಾಡ್ತೀವಿ. ನೀವು ಹೇಳಿದಾಗೆ ನಾನು ಡೈರೆಕ್ಟರ್ ಹೆಸರು ತಗೊಳ್ಳಲ್ಲ, ಪ್ರೊಡ್ಯೂಸರ್ ಹೆಸರು ತಗೊಳ್ಳೋದಿಲ್ಲ. ಸಿನಿಮಾ ಮಾಡೋಕ್ಕಿಂತ ಫಸ್ಟ್ ಒಂದು ನಮ್ಮ ನಾಗರಭವನದಲ್ಲಿ ಒಂದು ಆಫೀಸು ಕರೀತಾರೆ, ಒಂದು ಲೈನ್ ಕತೆ ಹೇಳ್ತಾರೆ. ಸೊ ಒಂದು ಲೈನ್ ಕತೆ ಹೇಳಿದಾಗ ಸರಿ ಓಕೆ ಸರ್, ಸೂಪರ್ ಅಲ್ಲ ಸರ್ ಅಂತಾರೆ. ನಾನೇನು ರಿಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಪ್ರೊಡ್ಯೂಸರ್ ಇದ್ದಾರೆ, ಕನಸು ಕಟ್ಕೊಂಡ್ಬಂದಿರೋ ನಿರ್ದೇಶಕ ಇದ್ದಾನೆ, ಡೈರೆಕ್ಟರ್ಗಳು ಇದ್ದಾರೆ, ಒಂದಷ್ಟು ಒಂದು ತಂಡನೇ ಕಟ್ಕೊಂಡು ಕೂತಿದ್ದಾರೆ. ಸೊ ನಾನೇನು ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಆಚೆಗೆ ಬರ್ತೀನಿ. ಓಕೆ ಸರ್ ಏನೈತೆ ಪೇಮೆಂಟ್ ಮಾತಾಡ್ಕೊಂಡು ಸರ್ ಅಡ್ವಾನ್ಸ್ ಮಾಡಿ ಅದು ಇದು ಮಾತುಕತೆ ನಡೆಯುತ್ತೆ. ಪ್ರೊಡ್ಯೂಸರ್ ಚೆಕ್ ಕೊಡ್ಬೋದಾ ಅಂತ, ಇಲ್ಲ ಸರ್ ನೀವು ಏನು ಕೊಟ್ಟರು ಓಕೆ, ಇನ್ನೊಂದ್ಸರಿ ಕತೆ ಕೇಳೋಣ ಅಂತ ಹೇಳಿ ನಾನು ಓಪನ್ ಆಗಿ ಹೇಳ್ತೀನಿ. ಹೇಳಿದ್ರೆ ಕತೆ ಸೂಪರ್ ಆಗಿದೆಯಲ್ಲ ಅಂತ ಪ್ರೊಡ್ಯೂಸರ್ ಹೇಳ್ತಾರೆ. ಡೈರೆಕ್ಟ್ರು ಎಕ್ಸ್ಟ್ರಾ ಅಂದ್ರೆ ಸರ್, ಯಾರು ಕ್ಯಾಮ್ರಾಮನ್ ಕೇಳಿ ಸರ್ ಅಂತಾರೆ. ಈಗ ಸಿನಿಮಾ ತಂಡನ ಕಟ್ಕೊಂಡ್ಬಂದಿರೋದಕ್ಕೆ ನಾನು ಒಬ್ಬ ನಿರ್ದೇಶಕ ಆಗ್ಬೇಕು ಅಂತ ಬಂದವರು, ಅವ್ರ ಕಷ್ಟನೂ ನನಗೆ ಅರ್ಥ ಆಗ್ತಿದೆ. ಪ್ರೊಡ್ಯೂಸರು ಆಲ್ರೆಡಿ ಬಂಡವಾಳನ, ಮ್ಯೂಸಿಕ್ ಅಂತೆ, ಲೊಕೇಶನು, ಆಫೀಸು ಸಾಕಷ್ಟು ಖರ್ಚಾಗಿದೆ. ಸೊ ಸರಿ ಆಯ್ತು, ಇನ್ನೊಂದ್ಸಲಿ ಡಿಸ್ಕಸ್ ಮಾಡೋಣ ಸರ್, ನೀವು ಅಡ್ವಾನ್ಸ್ ಮಾಡೋದಾದ್ರೆ ಮಾಡಿ, ನೋ ಪ್ರಾಬ್ಲಮ್ ಅಂತ ಹೇಳಿದಾಗ ನನಗೆ ಚೆಕ್ನ ಇಶ್ಯೂ ಮಾಡ್ತಾರೆ. ಮನೆಗೆ ಹೋಗ್ತೀನಿ, ನೆಕ್ಸ್ಟ್ ನೈಟ್ ಫೋನ್ ಮಾಡ್ತೀನಿ ಡೈರೆಕ್ಟ್ರಿಗೆ, ಸರ್ ಒಂಚೂರು ಬ್ರೀಫ್ ಆಗಿ ಏನಾದ್ರು ಸ್ಕ್ರೀನ್ ಪ್ಲೇ ಹೇಳ್ಬೋದಾ ನೀವು? ಸರ್ ಬನ್ನಿ ಸರ್ ನಾಳೆ ಆಫೀಸ್ಗೆ ಅಂತ. ಸರಿ ಆಸ್ ಇಟ್ ಈಸ್ ಮತ್ತೆ ನನ್ನ ಅಸ್ಟೆಂಟ್ ಜೊತೆಗೆ ನಾನು ಹೋಗ್ತೀನಿ. ಕತೆನ ಒಂಚೂರು ಬ್ರೀಫ್ ಆಗಿ ಸೀನ್ ಟು ಸೀನ್ ಹೇಳಿ ಸರ್ ಅಂತ ಕೂತ್ಕೊತೀನಿ. ನಾನು ಹೇಳ್ತಾ ಹೋಗ್ತಾರೆ, ಈ ಸೀನ್ ಆದ್ಮೇಲೆ ಒಟ್ಟು 64-65 ಸೀನ್ ಮಾಡಿರ್ತಾರೆ. ಕೇಳ್ತೀನಿ ಸರ್ ಎಲ್ಲೋ ಒಂಚೂರು ಸ್ಕ್ರೀನ್ ಪ್ಲೇನಲ್ಲಿ ಒಂಚೂರು ಇಡ್ತಾ ಸಾಧಿಸ್ಬೋದಲ್ಲ ಸರ್, ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಒಂಚೂರು ಇನ್ನೂ ಸ್ಟ್ರಾಂಗ್ ಮಾಡಿ ಸರ್ ಅಂತ. ಏನ್ ಸರ್ ಪ್ರೊಡ್ಯೂಸರೇ ಓಕೆ ಮಾಡಿದ್ದಾರೆ, ನೀವೇನು ಸರ್ ನೀವು ಸೂಪರ್ ಆಗಿದೆ ಸರ್, ನೋಡಿ ಸರ್ ಎಡಿಟಿಂಗ್ ಟೇಬಲ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನನಗೆ ಮಾತಾಡ್ತಾರೆ. ಸರಿ ಬಿಡಿ ಸರ್ ಆಯ್ತು, ಸಿನಿಮಾ ಚೆನ್ನಾಗಿ ಮಾಡೋಣ, ಒಂಚೂರು ಇದು ಮಾಡಿ ಸರ್ ಅಂತ ಹೇಳ್ತೀನಿ. ಅದೇ ಟೈಮ್ಗೆ ಪ್ರೊಡ್ಯೂಸರ್ ಬರ್ತಾರೆ, ಮೀಟಿಂಗ್ ಆಗುತ್ತೆ, ಸಾಕಷ್ಟು ಒಂದು 15 ದಿನ ಡಿಸ್ಕಷನ್ ನಡೀತದೆ. ಅದಾದ್ಮೇಲೆ ಅಲ್ಲಿ ಕೋಡಾಕ್ಟರ್ ಒಬ್ಬ ಇರ್ತಾನೆ, ಅವನು ಸ್ವಲ್ಪ ಕತೆಗೆ ಸಖತ್ ಇನ್ವಾಲ್ವ್ಮೆಂಟ್ ಆಗ್ತಾ ಇರ್ತಾನೆ. ಅವನು ಸರ್ ಹೇಳಿದ್ದು ಕರೆಕ್ಟು, ಕ್ಯಾಮ್ರಾಮನ್ ಸರ್ ಹೇಳಿದಾಗ ಒಂದು 2 ಲೈನು ಒಂಚೂರು ಸ್ಕ್ರೀನ್ ಪ್ಲೇನಲ್ಲಿ ಒಂಚೂರು ಟೈಟ್ ಮಾಡಿದ್ರೆ ಹೇಗೆ ಸರ್ ಅಂತ ಡಿಸ್ಕಷನ್ ಮತ್ತೆ ಹೇಳಿದಾಗ ಮತ್ತೆ 15 ದಿನ ಚೇಂಜ್ ಆಗುತ್ತೆ. ಶೂಟಿಂಗ್ ಹೋಗೋದು ಮತ್ತೆ 15 ದಿನ ಗ್ಯಾಪ್ ಆಗುತ್ತೆ. ಸ್ಕ್ರಿಪ್ಟಲ್ಲಿ ಕೂತ್ಕೋತಾರೆ, ಏನೇ ಸ್ಕ್ರಿಪ್ಟ್ ಮಾಡಿದ್ರು ಕೂಡ ಡೈರೆಕ್ಟರ್ ಕೂಡ ಈ ಸ್ವಲ್ಪ ಹೀಗೂ ಅನ್ನೋದನ್ನ ಬಿಡಬೇಕು ನನ್ನ ದೃಷ್ಟಿನಲ್ಲಿ. ಯಾಕಂದ್ರೆ ಅವನೇನು ಕ್ಯಾಮ್ರಾಮನ್ ಬಂದಾಗ ಹೇಳಿದಾಗ ನನ್ನ ಕತೆನ ನಾನೇ ಚೇಂಜ್ ಮಾಡಬೇಕು. ನಾನು ಕತೆ ಬರ್ದಿರೋದಕ್ಕೆ ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಈ ಕ್ಯಾಮ್ರಾಮನ್ ಅಂದ್ರೆ ಇನ್ನೊಬ್ರು ನಾಕಲ್ ಮಾಡ್ತೀನಿ, ಇನ್ನೂ ಒಂದು ಕಿವಿ ಮಾತು ನನಗೆ ಬಿಡುತ್ತೆ. ಬಿದ್ದಾಗ ನಾನು ಆ ಟೀಮಿಂದ ಆಚೆಗೆ ಹೋಗ್ಬೇಕು ಅಂತ ನಾನೇ ಡಿಸೈಡ್ ಮಾಡಿದಾಗ ಪ್ರೊಡ್ಯೂಸರ್ ಕಡೆ ಇಲ್ಲ ಸರ್ ನೀವೇ ಮಾಡಬೇಕು ಮಾತಾಡಿದ್ದೀರಾ ಹಾಗೆ ಅಂತ ಒಂದು ಒತ್ತಡ ಬಂದಾಗ ಡೈರೆಕ್ಟರ್ ಕೂರಿಸ್ಕೊಂಡು ಸರಿ ಸರ್ ನಾವು ಶೂಟ್ ಹೋಗ್ಬೇಕು ಅಂದ್ರೆ
ನನ್ನ ಕ್ಯಾಮ್ರಾಗೆ ಸಂಬಂಧಪಟ್ಟಂಗೆ ನಾನು ಯಾವ್ದಾದ್ರು ಲೆನ್ಸಸ್ ಯೂಸ್ ಮಾಡ್ತೀನಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ನಮ್ಮ ಲೈಟಿಂಗ್ ಅವನು ಹೆಂಗಿರ್ತಾರೆ, ನಮ್ಮ ಅಸಿಸ್ಟೆಂಟ್ ಹೇಗಿರ್ತಾರೆ, ಸೊ ಒಂದು ಒಳ್ಳೆ ಟೀಮ್ ನೋಡ್ಕೊಂಡು ಮಾಡೋಣ ಸರ್ ಅಂತ ಒಂದು ಐಡಿಯಾ ಕೊಟ್ಟು ಒಂದು ಕೊಟೇಶನ್ ಎಲ್ಲ ಹಾಕ್ತೀನಿ. ಹಾಕ್ದಾಗ ಒಂದು ಕ್ಯಾಮ್ರಾ ಮೆಟೀರಿಯಲ್ ಕೊಡ್ತೀನಿ ನಾನು. ಸೊ ನನ್ನ ಇಕ್ವಿಪ್ಮೆಂಟ್ಸ್ಗೆ ಯಾರೋ ನಮ್ಮ ಅಸೋಸಿಯೇಟ್ಗೆ ಕಳಿಸ್ತೀನಿ, ನಿಮ್ಮ ಕ್ಯಾಶಿಯರ್ನ ಇಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಕಳಿಸಿ ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಮೆಟೀರಿಯಲ್ ಹಂಗಂದ್ರೆ ಏನು? ಅಲ್ಲ ಸರ್, ಈಗ ನಾವು ಶೂಟಿಂಗ್ ಹೋಗ್ತೀವಿ, ಡೈರೆಕ್ಟ್ ಲೈಟ್ಗಳನ್ನ ಹಾಕ್ಬಿಟ್ರೆ ಶೂಟ್ ಮಾಡ್ಬಿಡ್ಬೋದು ಸರ್. ಅದಕ್ಕೆ ಆದಂಥ ಒಂದು ನಮ್ಮದು ಮೆಟೀರಿಯಲ್ ಇರ್ತವೆ ಸರ್, ಅದೆಲ್ಲ ಪರ್ಚೇಸ್ ಮಾಡ್ಕೋಬೇಕು. ನಾವು ಡೈರೆಕ್ಟ್ ಲೈಟ್ ಹಾಕಿ ಶೂಟ್ ಮಾಡೋಕ್ಕಲ್ಲ. ನಮ್ಗೆ ಏನು ಫಿಲ್ಟರ್ಸ್ ಬೇಕೋ ನಾನು ಕ್ಯಾಮ್ರಾ ಕಡೆಯಿಂದ ಕಳಿಸ್ಕೊತೀನಿ, ಒಳ್ಳೆ ಫೋಕಸನ್ನು ಇಟ್ಕೋತೀನಿ. ಎಲ್ಲ ತಂಡಲ್ಲೂ ಇರ್ತಾರೆ. ನನ್ನ ಕ್ಯಾಮ್ರಾ ಮೆಟೀರಿಯಲ್ ಬೇಕು ಅಂದಾಗ ಆ ಮೆಟೀರಿಯಲ್ ಬಗ್ಗೆ ನಾಲೆಡ್ಜೇ ಗೊತ್ತಿಲ್ಲ ಅಂತ ಅಂದಾಗ ಸ್ವಲ್ಪ ನನಗೂ ಅವ್ರಿಗೂ ಎಲ್ಲ ಸರ್ 1 ಲಕ್ಷ ಆಗುತ್ತಾ, 1.5 ಲಕ್ಷ ಆಗುತ್ತಾ? ಯಾರು ಸರ್ ಹೇಳಿದ್ದು? ಕ್ಯಾಮ್ರಾ ಅಂಗಡಿಗೆ ಹೋಗ್ರಿ, ಒಂದ್ಸರಿ ಒಂದು ಲಿಸ್ಟ್ ಕೊಟ್ಟು ಕಳ್ತೀನಿ, 2.25 ಲಕ್ಷ ಬಿಲ್ ಕೊಡ್ತಾರೆ. ಅವಾಗ ಡೈರೆಕ್ಟರ್ ಬರ್ತಾರೆ, ಸರ್ ಈ ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟು ಮಾಡೋದ್ರೆ ತುಂಬಾ ಕಷ್ಟ ಸರ್ ಸಿನಿಮಾ ಮಾಡೋದು. ಅವಾಗ ಪ್ರೊಡ್ಯೂಸರ್ ಕೇಳ್ತೀನಿ, ಸರ್ ಈ ಮೆಟೀರಿಯಲ್ ಇಲ್ಲ ಅಂದ್ರೆ ನಾನು ಸಿನಿಮಾನೇ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ನಾನು ಆಚೆಗೆ ಹೋಗ್ತೀನಿ ಅಂತ ಹೇಳಿದಾಗ, ಸರಿ ಸರ್ ನಿಮ್ಮ ಇಷ್ಟ ಸರ್, ಚೆಕ್ ವಾಪಸ್ ಕೊಡ್ಬೋದಾ ಅಂತಾರೆ. ಆಮೇಲೆ ಅವರು ಟೆಕ್ ಅಂತ ಒಂದು 15,000 ರೂಪೀಸ್ ನನಗೆ ಕೊಡ್ತಾರೆ. ಸರ್ ನೀವು ಇಷ್ಟು ದಿನ ನನ್ನ ಜೊತೆ ಆಫೀಸಿಗೆ ಬಂದ್ರಿ, ಪೆಟ್ರೋಲ್ ಕನ್ವಿನ್ಸ್ ಅಂತ ಇಟ್ಕೊಳ್ಳಿ ಸರ್ ಅಂತ. ಪರವಾಗಿಲ್ಲ ಸರ್ ಇಟ್ಕೊಳ್ಳಿ, ಸಿನಿಮಾ ಚೆನ್ನಾಗಿ ಮಾಡಿ ಸರ್, ಏನೇ ಆಗಲಿ ಚೆನ್ನಾಗಿ ಮಾಡಿ ಅಂತ ಆಚೆಗೆ ಬರ್ತೀನಿ. ಅದಾದ್ಮೇಲೆ ಸೇಮ್ ಇನ್ನೊಬ್ರು ಕ್ಯಾಮ್ರಾಮನ್ ಬರ್ತಾರೆ, ಇದೇ ಚರ್ಚೆ. ಕೊನೆಗೆ ಹೋಗ್ತಾ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ, ಆ ಬ್ಯಾಕ್ ಟು ಪೆವಿಲಿಯನ್ ಖರ್ಚಾಗಿದ್ದು ಒಂದು 15 ಲಕ್ಷ ಆಗಿದೆ, ಹೆಂಗೋ ನನ್ಗೆ 1.5 ಕೋಟಿ ದುಡ್ಡು ಉಳಿತು ಅಂತ ಹೇಳ್ಬಿಟ್ಟು ಸಿನಿಮಾದಿಂದ ಆಚೆಗೆ ಹೋದ್ಮೇಲೆ ಫೋನ್ ಮಾಡ್ತಾರೆ. ಅವಾಗ ಡೈರೆಕ್ಟರ್ ಹೇಳ್ತಾನೆ, ಸರ್ ತಪ್ಪು ಮಾಡ್ಬಿಟ್ಟೆ, ನಾನು ಎಲ್ಲದಕ್ಕೂ ಖರ್ಚು ಮಾಡ್ತೀವಿ, ಲೊಕೇಶನಿಗೆ ಖರ್ಚು ಮಾಡ್ತೀವಿ, ಆರ್ಡರ್ಗೆ ಖರ್ಚು ಮಾಡ್ತೀವಿ, ನಿಮ್ಗೆ ಏನ್ ಬೇಕು ಅನ್ನೋದು ನನಗೆ ನಾಲೆಡ್ಜ್ ಇರಲಿಲ್ಲ ಸರ್, ಸಿನಿಮಾ ಹಾಳಾಗ್ಬೇಕು ನನಗೆ ಅಂತ ಹೇಳ್ತಾರೆ. ನೀವು ಹೇಳಿದ್ದಕ್ಕೆ ಉದಾಹರಣೆ, ಒಂದು ಸಿನಿಮಾನೇ 15 ಲಕ್ಷ ಖರ್ಚು ಮಾಡಿ ಸಿನಿಮಾ ಪ್ರೊಡ್ಯೂಸರು ಮನೆಗೆ ಹೋದ್ರು. ಸೊ ಈ ಸಿನಿಮಾ ಗೊತ್ತಿದ್ರೆ ಮಾತ್ರ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಆ ನಿರ್ದೇಶಕರ ಬಗ್ಗೆ ಹೇಳ್ತಿದ್ರಿ ನನಗೆ, ಅಂದ್ರೆ ಅವರು ಸಿನಿಮಾ ಮಾಡಕ್ ಹೊರಟಿದ್ರು, ನಿರ್ಮಾಪಕನ ಅಪ್ರೋಚ್ ಮಾಡಿದ್ರು, ನಿಮಗೆ ಒಂದಷ್ಟು ಚೆಕ್ ಕೂಡ ಬಂದಿತ್ತು ಅಡ್ವಾನ್ಸ್ ಮೂಲಕ ಅನ್ನೋದು. ಸರಿ, ಏನಾಗ್ತಿದೆ, ಆ ನಿರ್ದೇಶಕನಿಗೆ ಕೆಲಸ ಗೊತ್ತಿಲ್ಲ ಅನ್ನೋದು ಒಂದು ಪಕ್ಕಕ್ಕಿಟ್ರೆ, ಇಡೀ ಸಿನಿಮಾನ ಒಬ್ಬ ಕ್ಯಾಮರಾಮನ್ ತನ್ನ ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೋದು. ಆದ್ರೆ ಆ ಕ್ಯಾಮರಾಮನ್ಗೆ ಮುಂದಿನ ದಿನಗಳಲ್ಲಿ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಸಿನಿಮಾದಿಂದ ತಾವು ಹೊರಗಡೆ ಬಂದ್ರಿ ಅಂತ. ಅಂದ್ರೆ ಅವ್ರಿಗೆ ಒಂದಷ್ಟು ಐಟಮ್ಸ್, ಏನೋ ಮೆಟೀರಿಯಲ್ಸ್ ಬೇಕು, ಕ್ಯಾಮ್ರಾ ಸಂಬಂಧಪಟ್ಟಿದ್ದ ಮೆಟೀರಿಯಲ್ಸ್ ಬೇಕು. ನೀವದನ್ನ ಅವ್ರಿಗೆ ಹೇಳ್ತೀರಿ, ನನಗೆ ಇಂಥ ಮೆಟೀರಿಯಲ್ಸ್ ಬೇಕು ತಂದುಕೊಡು ಅಂತ. ನಾನು ಆಗಲೇ ಹೇಳಿದೆ, ಆ ನಿರ್ದೇಶಕನಿಗೆ ಸಿನಿಮಾನೇ ಗೊತ್ತಿಲ್ಲ ಅಂದಿರುವಾಗ ಯಾವುದೋ ಒಂದು 15 ದಿನ 20 ದಿನ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಕ್ಲಾಪ್ ಬೋರ್ಡ್ ಹಿಡ್ಕೊಂಡು ಏನೋ ಮಾಡ್ಕೊಂಡು ಬಂದಿರ್ತಾನೆ. ಇಲ್ಲಿ ಯಾವುದೋ ಒಂದು ನಿರ್ಮಾಪಕ ಸಿಗ್ತಾನೆ, ಅವನಿಗೆ ಕತೆ ಹೇಳಿ ಒಪ್ಪಿಸಿ ಏನೋ ಅವ್ನು ಮಾಡಿ ಸಿನಿಮಾ ಮಾಡಬೇಕು ನೋಡ್ತಾನೆ. ಆಗ ಕ್ಯಾಮ್ರಾಮನ್ ಬಹಳ ಮುಖ್ಯವಾಗಿರ್ತಾರೆ. ಆ ಕ್ಯಾಮ್ರಾಮನ್ ಪಟ್ಟಿ ಕೊಡ್ತಾರೆ, ಲಿಸ್ಟ್ ಕೊಡ್ತಾರೆ, ಆಗ ಅವ್ನಿಗೆ ಗೊತ್ತಿಲ್ಲ, ನಿರ್ಮಾಪಕರಿಗೂ ಗೊತ್ತಿರೋದಿಲ್ಲ ಪಾಪ. ಬಿಕಾಸ್ ಅವರು ಫಸ್ಟ್ ಟೈಮ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋ ಎಷ್ಟೋ ನಿರ್ಮಾಪಕರು ಇರ್ತಾರೆ, ಒಂದು ಪ್ಯಾಷನ್ ಇಟ್ಕೊಂಡು ಕೂಡ ಅವರು ಬಂದಿರ್ತಾರೆ ಸಿನಿಮಾ ಮಾಡ್ಬೇಕು ನಾನು ಅಂತ. ರೈಟ್ ಟೈಮಲ್ಲಿ ಯಾರೋ ಒಬ್ಬ ನಿರ್ದೇಶಕ ಸಿಕ್ಕಿರ್ತಾನೆ, ಕಥೆನೂ ಇಷ್ಟ ಆಗಿರುತ್ತೆ. ಅಂಥ ಟೈಮಲ್ಲಿ ಕ್ಯಾಮ್ರಾಮನ್ ಅಂತ ಬಂದಾಗ ಮೆಟೀರಿಯಲ್ಸ್ ಅಂತ ಹೇಳಿದಾಗ ಅವನಿಗೆ ಮೆಟೀರಿಯಲ್ಸ್ ಬೇಕಾ ಐಡಿಯಾ ಇಲ್ಲ. ಆ್ಯಂಡ್ ಈ ಮಾಹಿತಿನ ಅವ್ನು ನಿರ್ಮಾಪಕರಿಗೂ ಹೇಳೋದಿಲ್ಲ. ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ಅವನ ಹುಡುಗೂ ಗೊತ್ತಾಗುತ್ತೆ ಅಂತ. ಸೊ ಆ ಮೆಟೀರಿಯಲ್ಸ್ ಅಂತ ಅವ್ನು ಹೇಳ್ದ, ಅದು ಯಾವ ಮೆಟೀರಿಯಲ್ಸ್ ತಾವು ಕೇಳಿದ್ರಿ, ನಮ್ಮ ನೋಡೋ ವೀಕ್ಷಕರಿಗೆ ಗೊತ್ತಾಗ್ಲಿ ಆ್ಯಂಡ್ ಮುಂದಿನ ಭವಿಷ್ಯದ ಸೂಪರ್ ಸ್ಟಾರ್ ಕ್ಯಾಮ್ರಾಮನ್ಗಳಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಕೇಳಿದ್ದೀನಿ. ಯಾವ ಮೆಟೀರಿಯಲ್ ತಾವು ಆ ನಿರ್ದೇಶಕರಿಗೆ ಹೇಳಿದ್ರಿ? ಈಗ ಉದಾಹರಣೆಗೆ ಕ್ಯಾಮ್ರಾ ಒಂದೇ ಮೆಟೀರಿಯಲ್ ಬರುತ್ತೆ. ಈಗ ಆರ್ಟ್ ಡೈರೆಕ್ಟರ್ ಒಂದಿಷ್ಟು ಕೊಡ್ತಾರೆ, ಅವ್ರೇ ಆದ ಮೆಟೀರಿಯಲ್ ಇರ್ತಾರೆ. ಅದು ಬಿಟ್ಟರೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಬರ್ತಾರೆ, ಅವ್ರೇ ಆದ ಕೆಲವೊಂದು ಮೆಟೀರಿಯಲ್ ಇರ್ತವೆ. ಸೆಟ್ಟಿಗೆ ನಮಗೆ ಸಿನಿಮಾಗೆ ಏನ್ ಬೇಕು ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ತಾರೆ. ಈ ಕ್ಯಾಮ್ರಾ ಮೆಟೀರಿಯಲ್ ಆದಾಗ ಎಷ್ಟೋ ಜನ ಡೈರೆಕ್ಟರ್ಗಳು ಬೇಕಾ ಸರ್, ಯಾವುದೋ ಒಂದು ಯೂನಿಟ್ ಇಟ್ಕೊಡಿ, ಯಾವುದೋ ಸಿನಿಮಾದಲ್ಲಿ ಯೂಸ್ ಮಾಡ್ಬಿಡಿ ಸರ್, ಅಷ್ಟು ಒತ್ತಡನೂ ಬರುತ್ತೆ ಕ್ಯಾಮ್ರಾಮನ್ಗೆ. ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗೋಕ್ಕೆ ಸುಮಾರು ಜನ ಟ್ರೈ ಮಾಡಿ ಸಿನಿಮಾ ಮಾಡೋಕೆ ಟ್ರೈ ಮಾಡ್ತಾರೆ. ಕೆಲವೊಂದು ಕಡೆ ಏನಾಗುತ್ತೆ, ನಮ್ಗೆ ಡೈರೆಕ್ಟ್ ಲೈಟ್ ಹಾಕಿದಾಗ ಬರ್ನ್ ಆಗ್ತಾ ಇರ್ತದೆ, ನಮ್ಗೆ ಫೇಸ್ ಕ್ಲಾರಿಟಿನೇ ಗೊತ್ತಾಗ್ತದೆ. ಅದಕ್ಕೆ ನಾವು ಫ್ರೇಮ್ ಅಂತೀವಿ, ಜೆಲ್ ಪೇಪರ್ಸ್ ಅಂತೀವಿ. ಅದರಲ್ಲಿ ವೆರೈಟೀಸ್ ತುಂಬಾ ಇದೆ. 216 ಆಗಿರ್ಬೋದು, 85 ಆಗಿರ್ಬೋದು, ಓಪಲ್ ಆಗಿರ್ಬೋದು, ಗ್ರಿಡ್ ಆಗಿರ್ಬೋದು, 85 ಆಗಿರ್ಬೋದು, ಈ ತರ ಸಾಕಷ್ಟು ಪೇಪರ್ಸ್ ನೇಮ್ಗಳು ಇದೆ. ಇದೆಲ್ಲ ಒಂದೊಂದು ಫ್ರೇಮ್ ಇರ್ತದೆ 4x4 ಅಂತ.
ಒಂದೊಂದು ಫ್ರೇಮ್ ಫಿಕ್ಸ್ ಮಾಡ್ತೀನಿ ಅಂದ್ರೆ 2 ವರ್ಷ ರೂಪಾಯಿ ಒಂದು ಫ್ರೇಮ್ಗೆ. ಆ ಥರದ ಒಂದು 40-45 ಫ್ರೇಮ್ ಬೇಕು ನಮಗೆ ಒಂದು ಸಿನಿಮಾ ಮಾಡ್ತೀವಿ ಅಂತ. ಸೊ ಎಲ್ಲದಕ್ಕೂ ಪ್ರೊವೈಡ್ ಮಾಡಿಕೊಡ್ತಾರೆ. ಈ ನಮ್ಮ ಯೂನಿಟ್ ಅವ್ರಿಗೆ ಹೇಳ್ಬಿಟ್ರೆ ಯಾವುದೋ ಸಿನಿಮಾ ಹೋಗಿರುತ್ತೆ ಎಲ್ಲ ಅರ್ಧಂಬರ್ಧ ಹರಿದ್ಬಿಟ್ಟಿರ್ತೇವೆ, ಕಷ್ಟಪಟ್ಟು ಅವ್ರು ತೊಗೊಂಡ್ಬರ್ತಾರೆ. ನಮಗೆ ಬೇಕಾದ ಕ್ವಾಲಿಟಿಗೆ ಬೇಕಾದ ಲೈಟಿಂಗ್ ಮಾಡ್ಕೊಡಕ್ಕಾಗಲ್ಲ. ಅವಾಗ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದ ಡೈರೆಕ್ಟರ್ ಸರ್ ಎಲ್ಲೋ ಲೈಟಿಂಗ್ ಒಂಚೂರು ವೇರಿಯೇಷನ್ ಆಗ್ತದೆ ಅಂದಾಗ ನಾವೆಲ್ಲೋ ವೀಕ್ ಆಗ್ಬಿಡ್ತೀವಿ. ಇವಾಗ ಅದಕ್ಕೆ ಡೈರೆಕ್ಟರ್ಗೆ ಯಾಕೆ ಪರ್ಟಿಕ್ಯುಲರ್ ನಮ್ಗೆ ಹೇಳ್ತೀನಿ ಅಂದ್ರೆ ಅವ್ರಿಗೆ ನಾಲೆಡ್ಜ್ ಇರಬೇಕು ಸಿನಿಮಾ ಬಗ್ಗೆ. ಆ ಲೈಟಿಂಗ್ ಬಗ್ಗೆ ಒಬ್ಬ ಡೈರೆಕ್ಟರ್ಗೆ ಲೈಟಿಂಗ್ ಬಗ್ಗೆ ನಾಲೆಡ್ಜ್ ಇದ್ರೆ 100% ಒಬ್ಬ ಕ್ಯಾಮರಾಮನ್ ಏನ್ ಹೇಳ್ತಾನೆ ಅದಕ್ಕೆ 100% ಹೋಗ್ತಾರೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಡೈರೆಕ್ಟರ್ಗೆ ಕ್ಯಾಮರಾ ಲೈಟಿಂಗ್ ಸೆನ್ಸ್ ಇರಬೇಕು, ಆಗ ಕ್ಯಾಮರಾಮನ್ ಏನ್ ಹೇಳಿದ್ರು ಒಪ್ಕೋತಾನೆ ಅಂತ. ಹೌದು. ಇನ್ ಕೇಸ್ ಲೈಟಿಂಗ್ ಸೆನ್ಸ್ ಇಲ್ಲ ಅಂದ್ರೆ ಕ್ಯಾಮರಾಮನ್ ಏನ್ ಹೇಳಿದ್ರು ಒಪ್ಕೊಳ್ಳಲ್ವಾ ಅವರು? ಕೆಲವು ಅವ್ರು ಹೇಗಿರ್ತಾರೆ ಅಂದ್ರೆ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ತುಂಬಾ ಲೋ ಬಜೆಟ್ ಇದ್ದಾಗ ಪ್ರೊಡ್ಯೂಸರ್ನ ಹೇಗೆ ಒಪ್ಸಿರ್ತಾರೋ ಗೊತ್ತಿಲ್ಲ. ಕೆಲವೊಂದು ಏನಾಗುತ್ತೆ, ಸರ್ ನಾನು ಇಷ್ಟೇ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ, ಎಲ್ಲರೂ ಕಾಂಪ್ರಮೈಸ್ ತರ್ತೀನಿ ಸರ್. ಒಂದು ಕಡೆ ಆರ್ಟಿಸ್ಟ್ 1 ಲಕ್ಷ ತಗೊಳ್ಳೋಣ, ನಾನು 25,000 ರೂಪಾಯಿಗೆ ಫ್ರೆಂಡ್ಲಿ ಆಗಿ ತರ್ತೀನಿ ಅಂತಲೂ ಆಶ್ವಾಸನೆ ಕೊಟ್ಟಿರ್ತಾರೆ. ಶೂಟ್ ನಡೆಯೋ ಟೈಮಲ್ಲಿ ಡೈರೆಕ್ಟ್ರು ಏನು ಆಶ್ವಾಸನೆ ಕೊಟ್ಟಿರ್ತಾರಲ್ಲ ಪ್ರೊಡ್ಯೂಸರ್ಗೆ, ಅವಾಗ ಅವ್ರ ವ್ಯಕ್ತಿತ್ವ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದು ಆ ಟೈಮಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಂದು ವೇಳೆ ಅವ್ರ ಡೈರೆಕ್ಟ್ ಏನ್ ಹೇಳಿರ್ತಾನೆ ಅದನ್ನ ಕೂಲಂಕುಷವಾಗಿ ನಡ್ಕೊಂಡು ಹೋದ್ರೆ ಓಕೆ, ನಡ್ಕೊಳ್ಳಿಲ್ಲ ಅಂತಂದ್ರೆ ಪ್ರೊಡ್ಯೂಸರ್ ಆಗೇನಾದ್ರು ರುಚಿಗಿದ್ರೆ ಸಿನಿಮಾ ಸ್ಟಾಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಒನ್ಸ್ ಅಗೇನ್ ನಾನು ಇದೇ ಮತ್ತೆ ನಿರ್ದೇಶಕರ ಬಗ್ಗೆ ಮಾತಾಡೋದಾದ್ರೆ, ನಿರ್ದೇಶಕ ಒಂದು ಶಾರ್ಟ್ ನ ಕಂಪೋಸ್ ಮಾಡ್ತಾನೆ ಅಂದ್ರೆ ಒಂದು ಶಾರ್ಟ್ ಹಿಂಗ್ ಬರ್ಬೇಕು ನನಗೆ ಅಂತ ಅಂದ್ರೆ ಅವ್ರು ಕ್ಯಾಮರಾಮನ್ ಹತ್ರ ಹೇಳ್ತಾನೆ, ಸರ್ ನನಗೆ ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ಅಂತ ಒಂದಷ್ಟು ಅವ್ರಿಗೆ ಆ ಸೀನ್ ಅಲ್ಲಿ ಏನ್ ನಡೀತದೆ, ಅವನಿಗೆ ಶಾರ್ಟ್ ಎಲ್ಲಿಂದ ಬೇಕು ಅದೆಲ್ಲ ಹೇಳಿರ್ತಾನೆ. ಬಟ್ ಅದ್ರ ಪ್ರಕಾರ ಆ ಕ್ಯಾಮರಾಮನ್ ಏನ್ ಮಾಡ್ತಾರೆ, ಲೆನ್ಸ್ ಗಳನ್ನ ಹಾಕ್ತಾರೆ. ಅದ್ರ ಪ್ರಕಾರ ಅವ್ರು ಹೇಳಿರೋ ಶಾರ್ಟ್ ಪ್ರಕಾರ ಲೆನ್ಸ್ ಗಳನ್ನ ಹಾಕ್ತಾರೆ. ಸಮ್ ಟೈಮ್ಸ್ ಆ ಲೆನ್ಸ್ ಗಳು ರಾಂಗ್ ಆಗಿದ್ದು ಆ ನಿರ್ದೇಶಕರಿಗೆ ಲೆನ್ಸ್ ಬಗ್ಗೆ ಅಥವಾ ಆ ಶಾರ್ಟ್ ಬಗ್ಗೆ ಮಾಹಿತಿನೇ ಇಲ್ಲದೆ ಅದೇ ಶೂಟ್ ಆಗಿ ಎಡಿಟ್ ಆಗಿ ಸಿನಿಮಾ ರಿಲೀಸ್ ಆಗಿ ಯಾವುದೋ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಮ್ರಾಮನ್ ಅದನ್ನ ನೋಡಿದಾಗ ಯಾವ ನನ್ ಶಾರ್ಟ್ ತೆಗೆದಿದ್ದಾನೆ ಅಂತಂದಾಗ ಅದು ತಪ್ಪು ನಿರ್ದೇಶಕಂದಾಗುತ್ತೋ ಕ್ಯಾಮ್ರಾಮನ್ ಅಲ್ಲ, ಕ್ಯಾಮ್ರಾಮನ್ ಆಗುತ್ತೆ. ಯಾಕೆ ಅಂತಂದ್ರೆ ನಿರ್ದೇಶಕನ ಕನಸೇನಿದೆ ಶಾರ್ಟ್ ಮಾತ್ರ ಹೇಳ್ತಾರೆ. ಆ ಶಾರ್ಟ್ ಏನ್ ಹೇಳ್ತಾರೆ, ಆ ಒಂದು ಟ್ರಾಲಿ ಮೂವ್ಮೆಂಟ್ ಇರ್ಬೋದು, ಆ ಟ್ರಾಲಿ ಮೂವ್ಮೆಂಟ್ ಹೋಗ್ತಾ ಹೋಗ್ತಾ ಒಂದು ಝೂಮ್ ಹೋಗುತ್ತೆ, ಆ ಝೂಮ್ ಹೋಗ್ತಾ ಹೋಗ್ತಾ ಹಂಗೆ ಪ್ಯಾನಿಂಗ್ ಹೋಗುತ್ತೆ, ಆ ಪ್ಯಾನಿಂಗ್ ಹಂಗೆ ಬ್ಯಾಕ್ ಹೋದ್ರೆ ಎಲ್ಲ ಒಂದು ಗುಂಪು ಸೇರುತ್ತೆ. ಆ ಥರದ್ದು ಏನೋ ಒಂದು ಶಾರ್ಟ್ ಕಂಪೋಸ್ ಮಾಡಿರ್ತಾರೆ ನೀವು. ಅದಕ್ಕೆ ತಕ್ಕಂತೆ ನಾವು ಲೈಟಿಂಗ್ ಮಾಡ್ಕೋಬೇಕು. ಆ ಶಾರ್ಟ್ ಹೆಂಗ್ ಹೋಗುತ್ತೆ ಹೇಗೆ ಅಂತ ಅದಕ್ಕೆ ತಕ್ಕಂತೆ ಪ್ರತಿಯೊಂದು ಹಂತದಲ್ಲಿ ಹೇಗೆ ಮೂವ್ಮೆಂಟ್ ಹೋಗುತ್ತೆ ಅದಕ್ಕೆ ತಕ್ಕಂತೆ ನಾನು ಲೆನ್ಸ್ ಹಾಕಿರ್ಬೇಕು. ಡೈರೆಕ್ಟರ್ ಬಂದ್ಬಿಟ್ಟು ಸರ್ ನಾನು ಇದೇ ಲೆನ್ಸ್ ಹಾಕಿ ಈ ವೈಡಲ್ಲೇ ಬೇಕು ಅಂತ ಹೇಳೋದಿಲ್ಲ, ಶಾರ್ಟ್ ಮಾತ್ರ ಹೇಳ್ತಾರೆ. ನನ್ಗೆ ಈ ತರ ಮೂವ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಅದನ್ನ ಅವ್ರ ಮೂವ್ಮೆಂಟ್ ನ ಆ ಕಲ್ಪನೆನ ನೀಟಾಗಿ ಹ್ಯಾಂಡಲ್ ಮಾಡಿ ನನಗೆ ಬೇಕಾದ ಲೆನ್ಸ್ ಹಾಕೊಂಡು ನನ್ನ ಸ್ಟೈಲಲ್ಲಿ ಲೈಟಿಂಗ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ಚೆನ್ನಾಗಿ ಮಾಡಿದ್ರೆ ನೀವು ಹೇಳಿದಂಗೆ ಬೈಕ್ ಕೊಡೋದು ಗ್ಯಾರಂಟಿ. ಸರ್, ಈ ಮೂವ್ಮೆಂಟ್ ಶಾರ್ಟ್ಸ್ ಬಗ್ಗೆ ಮಾತಾಡ್ತಿದ್ರಿ. ಈ ಮೂವ್ಮೆಂಟ್ ಶಾರ್ಟ್ಸ್ ಅಲ್ಲಿ ಲೈಟಿಂಗ್ ಸ್ವಲ್ಪ ಕಷ್ಟ ಮಾಡೋದು. ಹೌದು. ಯಾಕಂತ ಹೇಳಿದ್ರೆ ಮೂವ್ಮೆಂಟ್ ಶಾರ್ಟ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ನೀವು ವೈಡ್ ಇಂದ ಕ್ಲೋಸಪ್ ಬರ್ತೀರೋ ಅಥವಾ ಕ್ಲೋಸಪ್ ಇಂದ ವೈಡ್ ಹೋಗ್ತೀರೋ ಅಥವಾ ನೀವು ತುಂಬಾ ಏನೋ ಒಂದು ಮಾಸ್ಟರ್ ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರೆ ತುಂಬಾ ನೀವು ವೈಡ್ ಇಂದ ಹೋಗ್ಬೇಕಾಗುತ್ತೆ, ಲೈಟಿಂಗ್ಸ್ ಕಷ್ಟ ಆಗುತ್ತೆ. ಸಮ್ ಟೈಮ್ಸ್ ಈ ಲೋ ಬಜೆಟ್ ಸಿನಿಮಾಗಳು ಲೈಟಿಂಗ್ ಕೊರತೆ ಇರ್ತದೆ. ಅಲ್ಲೇ ಹೇಳ್ತಿದ್ರಿ ಸರ್ ನಮ್ಮ ಸಿನಿಮಾ ಬಜೆಟ್ ಇಷ್ಟು, ನಮ್ಮಲ್ಲಿ ಜಾಸ್ತಿ ಲೈಟಿಂಗ್ ನಾನು ಕೊಡಕ್ಕಾಗೋದಿಲ್ಲ, ಇರೋ ಸೋರ್ಸ್ ಅಲ್ಲೇ ನೀವು ಮಾಡಬೇಕು ಅಂದಾಗ ಏನ್ ಮಾಡ್ತೀರಾ? ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಅದನ್ನ ಕಂಪೋಸ್ ಮಾಡಬಹುದಾ, ಇಲ್ಲ ಸರ್ ಆಗೋದೇ ಇಲ್ಲ ಅಂತ ಬಿಟ್ಬಿಡ್ತೀರಾ? ಕೆಲವೊಂದು ಟೈಮ್ಸ್ ಮಾಡಿರೋದು ಉಂಟು. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸೀನ್ ನ ಕೇಳ್ಕೊತೀವಿ ನೀಟಾಗಿ, ಹಿಂದೆ ಏನ್ ಸೀನ್ ಆಗುತ್ತೆ, ಮುಂದೆ ಏನ್ ಸೀನ್ ಆಗುತ್ತೆ. ಸೊ ಕಟ್ಲೈಟ್ಸ್ ಅಲ್ಲಿ ಏನಾದ್ರು ಪ್ಲಾನ್ ಮಾಡಬಹುದಾ ಅಂತ ಒಂದು ಯೋಚನೆ ಮಾಡ್ತೀವಿ. ಏನಂದ್ರೆ ಕಟ್ಲೈಟ್ಸ್ ಅಂತ ಅಂದ್ರೆ ಸ್ವಲ್ಪ ಲೈಟಿಂಗ್ ಇರೋ ಲೈಟಿಂಗ್ ಅಲ್ಲೇ ಒಂಚೂರು ವೆರೈಟಿ ಮಾಡಿ ಫೇಸಿಂಗ್ ಮಾತ್ರ ಲೈಟ್ ಮಾಡ್ಕೊಂಡು ವೆರೈಟಿಯಾಗಿ ಆಟ ಆಡ್ಬೋದು. ಅದನ್ನ ಆ ಮೂಮೆಂಟ್ಸ್ ಅಲ್ಲಿ ಡಾರ್ಕ್ ಎಲ್ಲಿ ಹೋಗುತ್ತೆ, ಫೇಸ್ ಲೈಟ್ ಎಲ್ಲಿ ಹೋಗುತ್ತೆ, ಅದನ್ನ ಬಹಳ ಈಸಿಯಾಗಿ ಕಂಪೋಸ್ ಮಾಡ್ಕೊಂಡ್ಬಿಡ್ಬೋದು ಶಾರ್ಟ್ಗಳನ್ನ. ಸೊ ಆ ಥರದಲ್ಲಿ ಕೆಲವೊಂದು ಮಾಡಿದೀವಿ. ಇನ್ನು ಕೆಲವೊಂದು ತುಂಬಾ ಆರ್ಟಿಸ್ಟ್ ಇದ್ದಾಗ ಈ ಮೂವ್ಮೆಂಟ್ ಜೊತೆಗೆ ಆರ್ಟಿಸ್ಟ್ ಮೂವ್ಮೆಂಟ್ ಇದ್ದಾಗ ಲೈಟ್ಸ್ಗಳು ತುಂಬಾ ಬೇಕಾಗುತ್ತೆ. ಈ ಉದಾಹರಣೆಗೆ ನಾವಿಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ನಾನು ಬಂದೇಟ್ಗೆ ಒಂದು ಅಬ್ಸರ್ವ್ ಮಾಡಿದೆ, ಈ ಬಾಕ್ಸ್ ಅಲ್ಲಿ ಒಂದು ಗ್ಲೇರ್ ಹೊಡಿತೆ ಅಂತ. ಆಸ್ ಎ ಕ್ಯಾಮ್ರಾಮನ್ ಆಗಿ ಅದು ಹೇಳಕ್ ಆಗಲಿಲ್ಲ ನಾನು. ಸೊ ಈ ತರದ್ದು
ಡೈರೆಕ್ಟ್ ಅದು ಮಾನಿಟರ್ ನೋಡ್ತಿದ್ದಂಗೆ ಹೇಳ್ತಾರೆ, ಕೆಲವರು ಹೇಳ್ತಾರೆ ಸರ್ ಇಲ್ಲಿ ಎಲ್ಲೋ ಒಂದ್ ಕಡೆ ಶಾಡೋ ಬಂದು ಈಗ ಔಟ್ ಹೋಗ್ತಿದೆ, ಈ ಮೂವ್ಮೆಂಟ್ಗೆ ಇಲ್ಲೆಲ್ಲೋ ಏನೋ ಬರ್ತಾ ಇದೆ ಸರ್ ಅಂತ. ಅಲ್ಲಿ ಹೇಳಿಸ್ಕೊಡುವಷ್ಟು ನಾನು ಇರಬಾರ್ದು. ಪರ್ಫೆಕ್ಟ್ ಆಗಿ ಅವ್ರು ಮಾನಿಟರ್ ನೋಡಿದ್ರೆ ಸರ್ ಶಾರ್ಟ್ ರೆಡಿ ಅಂತ ಅಂದ್ರೆ ಮಾತ್ರನೇ ನಾವು ಹೋಗ್ತೇವೆ. ಶಾಲಾ ವಿಷಯದಲ್ಲಿ ನೆನಪಾಗಿತ್ತು, ನನ್ನ ಆತ್ಮೀಯ ಗೆಳೆಯ ನಿರ್ದೇಶಕನ ಜೊತೆ ಶಾಲಾ ವಿಷಯಕ್ಕೆ ಗಲಾಟೆ ಆಗಿತ್ತು. ಕ್ಯಾಮ್ರಾಮನ್ನು ಲೈಟಿಂಗ್ ಮಾಡಿದ್ರು, ಅದೇನಾಗ್ತಿತ್ತು, ಕಿಟಕಿ ಹೊರಗಡೆ ಒಂದು ಬಟ್ಟೆ ಅಲ್ಲಾಡ್ತಿತ್ತು. ಬಟ್ಟೆ ಅಲ್ಲಾಡಿದಾಗ ಡೈರೆಕ್ಟರ್ ಅಲ್ಟಿಮೇಟ್ ಅವರೇ ಇದ್ರು. ನಾನು ಅವ್ರಿಗೆ ಜೊತೆಗೆ ಹೋಗಿದ್ದೆ ಸುಮ್ಮನೆ ಸಹಾಯಕ್ಕೆ ಅಂತ, ಇಲ್ಲಿ ಪಾಪ ಸ್ನೇಹಿತರು ಅಂತ ಹೋಗಿದ್ದೆ ಅದ್ರ ಜೊತೆಗೆ. ಹೋದಾಗ ಅದು ಬಟ್ಟೆ ಅಲ್ಲಾಡ್ತಿತ್ತು. ಅವರು ಡಿಒಪಿ ಸರ್ ಪ್ಲೇ ಮಾಡಿ ನೋಡೋಣ ಅಂತ ಹೇಳಿ ಪ್ಲೇ ಮಾಡಿದಾಗ ಕಿಟಕಿ ಬಟ್ಟೆ ಅಲ್ಲಾಡ್ತಿತ್ತು. ನಾನು ನಿರ್ದೇಶಕರಿಗೆ ಹೇಳಿದೆ, ಗೆಳೆಯ ಅದು ಬಿಡುಗೆ ಏನೂ ಅಲ್ಲ, ಹೊರಗಡೆ ಕಿಟಕಿಯಿಂದ ಹೊರಗಡೆ ಅಲ್ಲಾಡ್ತಿದ್ರೆ ಹೊರಗಡೆ ಮರನೋ ಗಿಡನೋ ಏನೋ ಅಲ್ಲಾಡ್ತಿದ್ರೆ ಫೀಲ್ ಕೊಡುತ್ತೆ, ಅದೇನಂತ ಮಾಡ್ತಾರಾಗಲ್ಲ ಅಂತ. ಯಪ್ಪ ತುಂಬಾ ಪರ್ಫೆಕ್ಟ್ ಆಗಿ ಕೇಳ್ಬಿಟ್ರೆ, ಇಲ್ಲ ಇಲ್ಲ ನನಗೇನೋ ಅಲ್ಲಾಡ್ಬಾರ್ದು, ನನಗೆ ಇನ್ನೊಂದು ಶಾರ್ಟ್ ಬೇಕೇ. ಡೈರೆಕ್ಟರ್ ಕ್ಯಾಮ್ರಾಮನ್ ಹೇಳ್ತಿದ್ದಾರೆ, ಇಲ್ಲ ಸರ್ ಅದೇನೋ ಹಂಗೆ ಸರ್ ಹೇಳ್ದಂಗೆ ಕರೆಕ್ಟಾಗಿದೆ, ಏನೋ ಕಿಟಕಿಯಿಂದ ಹೊರಗಡೆ ಅದೇ ತೊಂದರೆ ಇಲ್ಲ ಅಂದರೆ ಇಲ್ಲ ಅಂದರೆ ಅಷ್ಟು ಪರ್ಫೆಕ್ಟ್ ಶಾರ್ಟ್ನ ಅವ್ರು ಮತ್ತೆ ಕೇಳಿ ಕ್ಯಾಮ್ರಾಮನ್ ಹತ್ರ ಮಾಡಿಸ್ಕೊಂಡ್ರು. ಅದೊಬ್ಬ ಪರ್ಫೆಕ್ಟ್ ನಿರ್ದೇಶಕ ಇನ್ಫ್ಯಾಕ್ಟ್ ಆ ಥರ ಮಾಡಿ ಕೇಳೋವಂಥವ್ರು. ಮೂರನೇ ವ್ಯಕ್ತಿಗಳು ಯಾರಾದರೂ ಹೇಳಿದಾಗ ಹೌದಾ ಇಲ್ಲಿ ಬಿಡಿ ಹಾಗಾದ್ರೆ ಅಂತ. ಅಂದರೆ ಇಲ್ಲಿ ಕ್ಯಾಮ್ರಾಮೇನು ತುಂಬ ಡೈರೆಕ್ಟರ್ಸ್ಗಳನ್ನ ಕನ್ವಿನ್ಸ್ ಮಾಡೋದು ನಾನು ನೋಡಿದ್ದೀನಿ. ಬಿಡಿ ಸರ್ ಅದೇನಾಗಲ್ಲ ಸರ್ ಅದು ಹೆಂಗೆ ಸರ್. ಸೊ ಆ ಕನ್ವಿನ್ಸಿಂಗ್ ಎಷ್ಟು ಸರಿ ಎಷ್ಟು ತಪ್ಪು ಸರ್? ಕನ್ವಿನ್ಸಿಂಗ್ ಹೋಗ್ಲೇಬಾರ್ದು ಸರ್. ಇದು ಮಾಡ್ತಿರೋದು ಆಡಿಯನ್ಸ್ಗೋಸ್ಕರ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡ್ರೆ ನಾವು ಎಲ್ಲೂ ಮಿಸ್ಟೇಕ್ಸ್ ಅನ್ನೋದು ನಮ್ಮಲ್ಲಿ ಬರಬಾರ್ದು. ಮೇನ್ ಥಿಂಗ್ ಆ ಮಿಸ್ಟೇಕ್ಸ್ ಇಲ್ಲ ಅಂದ್ರೆ ಜನ 100% ಒಪ್ಕೊಳ್ತಾರೆ. ತುಂಬಾ ಮಿಸ್ಟೇಕ್ಸ್ ಇದ್ರೆ ಆಡಿಯನ್ಸ್ ಕೂತ್ಕೊಂಡಾಗ ಹೇಳ್ತಾರೆ ಏನ್ರಿ ಇದು ಅಂತ. ಸೊ ಆ ಮಟ್ಟಕ್ಕೆ ಮಾಡ್ಕೋಬಾರ್ದು ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಆ ನಿರ್ದೇಶಕ ಸ್ವಲ್ಪ ಸ್ಟ್ರಾಂಗ್ ಇದ್ರು, ಹಾಗಾಗಿ ಅವ್ರು ಒಪ್ಕೊಳ್ಳಿಲ್ಲ. ಅದೇ ಒಪ್ಕೋಬಾರ್ದು. ಮಾಡ್ತಿರ್ತಾ ಇರಲಿ ಸರ್, ಜನಕ್ಕೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಿಲ್ಲ, ಜನಕ್ಕೆ ಮಾಡಿದ್ದೀನಿ. ಈಗ ನಾನು ಒಪ್ಕೊಂಡು ನಾನು ಇದು ಮಾತ್ರ ಒಪ್ಕೊಳ್ಳೋದಕ್ಕೆ ಯಾಕೆ ಸಿನಿಮಾ ಮಾಡಬೇಕು? ಕ್ಯಾಮ್ರಾಗಳಲ್ಲಿ ಆದಂತ ಸಣ್ಣ ಪುಟ್ಟ ತಪ್ಪುಗಳು ಅಂದ್ರೆ ಏನಾಗುತ್ತೆ, ಜಲ್ ಕುಡ್ದಿರುತ್ತೆ, ಈ ಟ್ರಾಲಿಗಳು ಸ್ವಲ್ಪ ಚೆನ್ನಾಗಿರೋದಿಲ್ಲ, ಶೇಕ್ ಆಗಿರುತ್ತೆ, ಅಥವಾ ನಾವು ಈ ನಮ್ಮ ಲೋ ಬಜೆಟ್ ಸಿನಿಮಾಗಳಲ್ಲಿ ಗಿಂಬಲ್ ಇರೋದಿಲ್ಲ, ಪಾಪ ಕ್ಯಾಮ್ರಾ ಮನೇಲಿ ಒಂದು ಟವಲ್ ಹಾಕೊಂಡು ಅದ್ರ ಮೇಲೆ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ನಂಬರ್ ಚೂರು ಶೇಕ್ ಆಗಿರುತ್ತೆ. ಇದನ್ನೆಲ್ಲ ನಾವು ಏನು ಮಾಡ್ತೀವಿ, ಎಡಿಟಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡಾಗ ಸರಿ ಮಾಡೋದು ಒಂದು ಟೆಕ್ನಾಲಜಿ ಇದೆ ಸರ್. ಅದು ಆ ಎಡಿಟಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡು ಸರಿ ಮಾಡೋ ಟೆಕ್ನಾಲಜಿ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆನ ಅಥವಾ ಅದು ಮಾಡಬಾರ್ದು ಅಂತ ನಿಮ್ಮ ಅಭಿಪ್ರಾಯ? ಸರ್ ಮಾಡಬಾರ್ದು ಸರ್. ಪರ್ಫೆಕ್ಷನ್ ಸಿನಿಮಾ ಮಾಡ್ತಿದ್ರೆ ಪರ್ಫೆಕ್ಷನ್ಗೋಸ್ಕರ. ನಾವು ಮಿಸ್ಟೇಕ್ಸ್ ಮಾಡ್ಕೊಂಡ್ಬಂದು ಟೇಬಲ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ರೆ ಎಲ್ಲ ಟೇಬಲ್ ಅಲ್ಲೇ ಮಾಡ್ಕೋಬೋದಲ್ಲ, ಆಗುತ್ತೆ. ಬಟ್ ಪರ್ಫೆಕ್ಷನ್ ಅನ್ನೋದು ಮಾಡ್ಕೊಂಡ್ಬಂದ್ರೆ ಟೇಬಲ್ ಕೆಲಸ ತುಂಬಾ ಇರೋದಿಲ್ಲ ಸರ್, ಬಹಳ ಸ್ಮೂತ್ ಆಗಿ ಹೋಗ್ಬಿಡುತ್ತೆ. ಕೆಲವೊಂದು ಸಿನಿಮಾ ನೀವು ಹೇಳಿದಾಗೆ, ಈಗ ನಾವು ಶೋಲ್ಡರ್ ಪ್ಯಾಡ್ ಯೂಸ್ ಮಾಡ್ತೀವಿ, ತುಂಬಾ ಶೇಕ್ ಬಂದಿರುತ್ತೆ, ಆಲ್ಮೋಸ್ಟ್ ಆಲ್ ಸ್ಟೆಬಿಲೈಸ್ ಮಾಡ್ತೀವಿ. ಕೆಲವೊಂದು ಸ್ಟೆಬಿಲೈಸ್ ಮಾಡೋಕ್ಕಾಗದೆ ಹೋದ್ರೆ ಡೈರೆಕ್ಟರ್ ಬೈಕೊಂಡಾದ್ರು, ಯಾಕಂದ್ರೆ ಡೈರೆಕ್ಟ್ರೇ ಕಾಂಪ್ರಮೈಸ್ ಆಗಿಬಿಟ್ಟಿರ್ತಾರಲ್ಲ. ಈಗ ಕ್ಯಾಮ್ರಾಮನ್ ಕೇಳ್ತಾರೆ, ಸರ್ ಒಂದು ಶಾಟ್ ಮಾಡ್ಬಿಡೋಣ ಅಂತ. ಡೈರೆಕ್ಟರ್ ಪ್ರೆಸರ್ ಏನಿರುತ್ತೆ, ಇವತ್ತು 3 ಸೀನ್ ಮುಗಿಲೇಬೇಕು, ಇಲ್ಲಾಂದ್ರೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಆದ್ರೆ ಪ್ರೊಡ್ಯೂಸರ್ ಅವ್ರಿಗೆ ಒಂದು 35 ದಿನ ಶೂಟಿಂಗ್ ಅಂತ ಹೇಳ್ಬಿಟ್ಟಿರ್ತಾರೆ. ಒನ್ ಡೇ ಆದ್ರೂ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಆ ಪ್ರಾಬ್ಲಮ್ಗೋಸ್ಕರ ನಾವು ಒಂದು ಶಾಟ್ ಇದೊಂದು ರೀಟೇಕ್ ಮಾಡ್ಕೊಂಡ್ಬಿಡೋಣ ಅಂದ್ರೂ ಡೈರೆಕ್ಟರ್ಗಳು, ಸರ್ ನಾನು ನೋಡ್ಕೋತೀನಿ ಬಿಡಿ ಸರ್ ಎಡಿಟಿಂಗ್ ಟೇಬಲ್, ಡೋಂಟ್ ವರಿ ಸರ್ ಅಂದ್ಬಿಡ್ತಾರೆ. ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಡೈರೆಕ್ಟೇ ಒಪ್ಪೋದಿಲ್ಲ. ನೀವು ಹೇಳ್ದಂಗೆ ಟೇಬಲ್ ಮೇಲೆ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಇದೆಲ್ಲ ಹೇಳ್ತೀನಿ ಅಂದರೆ, ಒಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳು. ಯಾವುದೋ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಬೇಕಾದ್ರೆ ತುಂಬಾ ಲೋ ಬಜೆಟ್ ಸಿನಿಮಾ, ತುಂಬ ಅಂದರೆ ದೇರ್ ಇಸ್ ನೋ ಬಜೆಟ್, ಲೋ ಬಜೆಟ್ ಇಲ್ಲ, ನೋ ಬಜೆಟ್ ಸಿನಿಮಾ. ಈ ನೋ ಬಜೆಟ್ ಸಿನಿಮಾದಲ್ಲಿ ಲೋ ಬೇಸ್ ಬೇಕಿತ್ತು ಕ್ಯಾಮ್ರಾಗೆ. ಕ್ಯಾಮ್ರಾಮನ್ನು ಸರ್ ಆ್ಯಕ್ಚುಲಿ ಅವ್ನಿಗೆ ಅಸಿಸ್ಟೆಂಟ್ಗೆ ಹೇಳ್ತಾರೆ, ಮಗ ಲೋ ಬೇಸ್ ತಗೊಳ್ಳೋ ಅಂತ. ನಾನು ಲೋ ಬೇಸು ಅಂತ ಅಸಿಸ್ಟೆಂಟು, ಎಲ್ಲೋ ಇದೆ ಲೋ ಬೇಸು ಒಂದೇನ ಬೈತಾರಣ ಅಂದ. ಏನು ಮಾಡಲಿ, ಮುಂಚೆನೇ ಹೇಳಿದ್ದೀನಿ ನಾನೆಲ್ಲ ಅಂತ. ಲೋ ಬೇಸಲ್ಲಿ ಏನು ಮಾಡ್ಬಿಟ್ಟೆ, ನನ್ನ ಫ್ರೆಂಡು ಶಿವರಾಮನಗರ ಅಂತ. ಸೊ ಏನು ಮಾಡ್ತಾರೆ, ಲೋ ಬೇಸ್ ಇಲ್ಲ ಅಂದಿದ್ದಕ್ಕೆ, ಹಣ ಏನೋ ನೀನು ತಲೆ ಕೆಡಿಸ್ಕೊಬೇಡ ಅಂದ್ಬಿಟ್ಟು ಒಂದು ಟವೆಲ್ ತಂದಿಟ್ಬಿಡ್ತಾನೆ, ಹಣ ಇಟ್ಟಿದೆ ಲೋ ಬೇಸ್ ಅಂತ. ಅವ್ನ ಕ್ಯಾಮ್ರಾ ಇವಾಗ ಮೊದಲೇ ಹೇಳ್ಬಿಟ್ಟಿದ್ದೀವಿ ಲೋ ಬೇಸ್ ಸಿನಿಮಾ ಏನೋ ನೋ ಬಜೆಟ್ ಸಿನಿಮಾ ಅಂತ ಮೊದಲೇ ಹೇಳಿದ್ದೀವಿ.
ನಾವು ಹಿಂಗೆಲ್ಲ ಅರ್ಥ ಆಗ್ಬಿಟ್ಟು ಆಮೇಲೆ ಯಾವನೋ ಕ್ಯಾಮ್ರಾಮನ್ ಅಂತ ಬೈತಾಕೊಳ್ಳೋ ನನ್ನ ಅರ್ಥ ಮಾಡ್ಕೊಡ್ರು ನನ್ನ ಕಷ್ಟ, ಯಾಕೋ ನನ್ನ ಇದೇ ಕೊನೆ ಸಿನಿಮಾ ಮಾಡೋದರ ಮಾಡ್ತಿದ್ದೀರಾ ನೀವು ಅಂತ. ಸೊ ಆ ಥರದ್ದಿದ್ದಾಗ ನಿಮಗೆ ಎಷ್ಟು ಕಷ್ಟ ಅನ್ಸುತ್ತೆ ಅಂದರೆ, ನಿಮಗೆ ಈ ಮೆಟೀರಿಯಲ್ಗಳ ಬಗ್ಗೆ ನಾವು ಮಾತಾಡ್ಬೇಕಿರೋದೆಲ್ಲ ಬರ್ತಿತ್ತು. ಈ ನೋಬೆಲ್ಸು ಅರ್ಧ ಅಡಿ, 1 ಅಡಿ, 2 ಅಡಿ ನೀವೇನೋ ಈ ಐಟಮ್ಸ್ಗಳು ಇಲ್ಲದೆ ಇದ್ದ ಪಕ್ಷದಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅಥವಾ ಈ ಟವೆಲು ಬೆಡ್ಶೀಟು ಹಾಕೊಂಡ್ರೆ ಮಾಡ್ತೀರಾ ಹೆಂಗೆ ಇಲ್ಲ? ಅಲ್ಲ, ಕೆಲವೊಂದು ಕಡೆ ಫೆಸಿಲಿಟಿ ಸಿಕ್ಕಿದಾಗ ಅಷ್ಟು ತಕ್ಕಂತೆ ಯೂಸ್ ಮಾಡ್ಬೋದು. ಏನು ಇಲ್ಲ ಅಂತಂದ್ರೂ ಮ್ಯಾನ್ ಪವರ್ ಕೈಯಲ್ಲಿ ಏನ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು, ತೊಂದರೆ. ಬಟ್ ಅದೇ ಹೇಳಿದ್ನಲ್ಲ, ನೀವೇ ಹೇಳಿದ್ರಿ ಎಡಿಟಿಂಗ್ ಟೇಬಲ್ ಅಂತ ಹೇಳಿದ್ರು. ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಟೆಕ್ನಿಕಲಿ ಫಾಸ್ಟ್ ಇರೋಕೆ ಒಂಚೂರು ಶೇಕ್ ಆದ್ರೂ ಕೂಡ ನಾನು ಸ್ಟೆಬಿಲೈಸ್ ಮಾಡ್ತೀನಿ. ಸೊ ಅದಕ್ಕೆ ಕೇರ್ ಮಾಡ್ತಿಲ್ಲ ಯಾರು. ಇಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಕ್ಯಾಮ್ರಾಗಳಾದ್ರೆ ತೊಂದರೆ ಆಗೋದಿಲ್ಲ. ಒಂದು ಸ್ವಲ್ಪ ಹೆವಿ ವೆಯ್ಟ್ ಕ್ಯಾಮ್ರಾ ಆದಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಸಿಂಗಲ್ ಟೇಕ್ ಅಲ್ಲಿ ಒಂದು ಸಿನಿಮಾ ಮಾಡ್ತಿದ್ವಿ, ಈಗ ಪ್ಲಾನಿಂಗ್ ನಡೀತಾ ಇದೆ. ಅಂದ್ರೆ ಸಿಂಗಲ್ ಟೇಕ್ ಅಂದ್ರೆ ಇವಾಗ ಕ್ಯಾಮ್ರಾ ಆನ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 2 hours 10 minutes ರನ್ನಿಂಗ್ ಅಲ್ಲಿ ಇರ್ತದೆ ಕ್ಯಾಮ್ರಾ. ಅದು ಹೇಗಿರುತ್ತೆ ಅಂತಂದ್ರೆ, ನಾವು ಎಲ್ಲೂ ಕ್ಯಾಮ್ರಾ ಎಲ್ಲೂ ಈಗ ನಿಲ್ಲೋದಿಲ್ಲ, ಎಲ್ಲೂ ಹೋಗಿ ಸ್ಟೆಡಿ ನಿಲ್ಲೋದಿಲ್ಲ. ಟೋಟಲಿ ಎಂಟೈರ್ ಸಿನಿಮಾ ಮೂವ್ಮೆಂಟ್ ಅಲ್ಲೇ ಇರ್ತದೆ. ಉದಾಹರಣೆಗೆ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಮಾಸ್ಮರ್ ಅಂತ ಹೇಳಿ ಫೈಟ್ ಮಾಸ್ಟರ್. ಸೊ ನಾನು ಅವರು ಹಿಂಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ನಮ್ಮ ಮನೋಜ್ಞ ಅಂತ ಹೇಳಿ, ಮನು ಸರ್ ಅಂತ ಹೇಳಿ, ಮನೋಜ್ಞ ಅಂತ ಡೈರೆಕ್ಟರ್ ಒಂದು ನೀಟ್ ಕತೆ ಮಾಡ್ಕೊಂಡಿದ್ದಾರೆ. ಈಗ ಹೇಗಿರುತ್ತೆ ಅಂತಂದ್ರೆ, ನಾನು ಏನ್ ರೋಪ್ ಕಟ್ಕೊಂಡಿದ್ದೀನ, ಕ್ಯಾಮ್ರಾ ಹೆಂಗಿರ್ತಿದ್ದೀನಿ, ಗಿಂಬಲ್ ಇಟ್ಟಿದ್ದೀನ ಅನ್ನೋದು ಮುಖ್ಯ ಅಲ್ಲ. ಈ ಒಂದು ಜೀಪ್ ಹಿಂಗ್ ಬರ್ತದೆ, ಜೀಪ್ ಬಂದು ಹಿಂಗ್ ಬಾಡಿ ಹಿಂಗ್ ಹೊಡಿತಿದ್ದಂಗೆ ಆ ಬಾಡಿ ಸಮೇತ ಫಸ್ಟ್ ಫ್ಲೋರ್ ಹೋಗ್ತೀನಿ ನಾನು, ಕ್ಯಾಮ್ರಾ ಸಮೇತ, ಆರ್ಟಿಸ್ಟ್ ಸಮೇತ. ಆ ಮೇಲ್ಗಡೆ ಒಂದು ಫೈಟ್ ಸೀನ್ ಆಗುತ್ತೆ ಟೆರೆಸ್ ಮೇಲೆ. ಆ ಫೈಟ್ ಆಗಿ ಲಾಸ್ಟ್ ಎಂಡ್ ಅಲ್ಲಿ ಫೈಟರ್ ಕೆಳಗೆ ಬೀಳ್ತಾನೆ. ಆ ಫೈಟರ್ ಸಮೇತ ನಾನು ಕೆಳಗೆ ಬೀಳ್ತೀನಿ. ಆ ಕೆಳಗೆ ಬೀಳ್ತಿದ್ದಂಗೆ ಒಂದು ಗ್ಯಾಂಗ್ ಬಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡ್ತಿದ್ದಂಗೆ ಒಳಗೆ ಹೋಗ್ತಿದ್ದಂಗೆ ಬಾಗಿಲು ಲಾಕ್ ಆಗುತ್ತೆ. ಆ ಬಾಗಿಲು ಲಾಕ್ ಆಗ್ತಿದ್ದಂಗೆ ಇನ್ನೊಂದು ರೋಡ್ ವಾಪಸ್ ಹೋಗ್ತೀನಿ ನಾನು. ಇದು ವಿತಿನ್ 1 minute ನಡೆಯ ಇದು ಏನೋ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ಗೆ ನಾನು ಕ್ಯಾಮ್ರಾ 3ನೇ ಫ್ಲೋರ್ ಹೇಗೆ ಹೋಗುತ್ತೆ, ಕ್ಯಾಮ್ರಾ 3ನೇ ಫ್ಲೋರ್ ಕೆಳಗೆ ಹೇಗೆ ಬರುತ್ತೆ ಫೈಟರ್ ಜೊತೆ, ಅದೇ ಒಂದು ಚಾಲೆಂಜಿಂಗ್ ಇರುತ್ತೆ. ಹೇಗೆ ರೋಪ್ ಕಟ್ತೀವಿ ನಾವು, ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಹೇಗೆ ಯೂಸ್ ಮಾಡ್ತಾ ಇದೀವಿ. ಬಟ್ ಒಂದು ಟೆಕ್ನಿಕಲಿ ಒಂದು ಸೌಂಡ್ ಮಾಡಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ, ಒಂದು ಪ್ಲಾನಿಂಗ್ ಅಲ್ಲಿ ಇದೆ. ಅದ್ಭುತವಾಗಿದೆ ಕತೆ. ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಸಿಂಗಲ್ ಟೇಕ್ ಸಿನಿಮಾಗಳು ಬಂದಿದೆ. ಇಲ್ಲ, ದಕ್ಷಿಣ ಒಂದು ಸಿನಿಮಾ ಬಂದಿದೆ, 3 ಸಿನಿಮಾ ಬಂದಿದೆ, 3 ಸಿನಿಮಾಗಳು ಬಂದಿದೆ. ಬಟ್ ನೀವು ಹೇಳ್ತಿರೋದು ಒಂದು ಏನೋ ವಿಭಿನ್ನ ಪ್ರಯತ್ನ ಖಂಡಿತ ಆಗಿದೆ. ಯಾಕಂದ್ರೆ ನಾನು ಈ ಒಂದು 2 ತಿಂಗಳ ಹಿಂದೆ ಒಂದು ಸಿಂಗಲ್ ಟೇಕ್ ಸಿನಿಮಾ ನೋಡಿದ್ದೆ. ನೀವು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ನೀವು ಹೇಳ್ತಿರೋದು ಒಂದು ವಿಭಿನ್ನ ಇದೆ. ಗಾಡಿ ಮೇಲೆ ಹೋದ ತಕ್ಷಣ ನೀವು 3rd ಫ್ಲೋರ್ ಹೋಗ್ತೀರಿ, ಮತ್ತೆ ಕೆಳಗಡೆ ಬರ್ತೀರಿ ಅಂದಾಗ ಬಹಳ ಒಂದು ಕಷ್ಟಕರವಾದ ಕೆಲಸ ಇರುತ್ತೆ. ಚಿತ್ರಕ್ಕೆ ಒಳ್ಳೆಯದಾಗಲಿ. ಇದರ ಜೊತೆಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ಛಾಯಾಗ್ರಾಹಕರು ಕೀರ್ತಿವರ್ಧನ್ ಅವರು. ಇವ್ರ ಜೊತೆಗೆ ಇನ್ನಷ್ಟು ಚರ್ಚೆ ಮುಂದಿನ ಎಪಿಸೋಡ್ನಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ಸೈನಿಂಗ್ ಆಫ್. ಸಿನಿಮಾ ಮ್ಯಾಜಿಕ್ ಕಾರ್ಯಕ್ರಮ ಸ್ಪಾನ್ಸರ್ಡ್ ಬೈ ಡಾಟ್ಸ್ ಮನಿ ಸ್ಟುಡಿಯೋ. ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಕುಲಕರ್ಣಿ ಸೈನಿಂಗ್ ಆಫ್. ಜೈ ಹಿಂದ್.